ಎಸ್ ಚಿಕ್ಕಮದು ಅಭಿಮಾನಿ ಬಳಗ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಎರಡು ಜಿಲ್ಲೆಯ ಅಧ್ಯಕ್ಷರು ಕ್ಯಾತ್ನಳ್ಳಿ ನಾಗರಾಜು ಅಂತ ನನ್ನ ಹೆಸರು. ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯನೂ ಕೂಡ ಆಗಿದ್ದೀನಿ. ನಾವೆಲ್ಲರೂ ಕೂಡ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು ಜಿಲ್ಲೆಯಲ್ಲಿ ನಾಯಕ ಸಮಾಜದ ಏಕೈಕ ಶಾಸಕ ಎರಡನೇ ಬಾರಿ ಗೆದ್ದಿರ್ತಕ್ಕಂಥವ್ರು ಅನಿಲ್ ಚಿಕ್ಕಮದೂರು. ಅನಿಲ್ ಚಿಕ್ಕಮದೂರು ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಈ ರಾಜ್ಯದ ಕಾಂಗ್ರೆಸ್ನ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ, KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಲ್ಲಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಯಾಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಅಂತಂದರೆ, ರಾಜ್ಯದಲ್ಲಿ ನಾಯಕ ಸಮಾಜದ ಮತದಾರರು 40 ಲಕ್ಷ ಮತದಾರರಿದ್ದಾರೆ. 40 ಲಕ್ಷ ಮತದಾರರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಮೀಸಲಾತಿ ಅಡಿಯಲ್ಲಿ 16 ಜನ ಶಾಸಕರು ಆಯ್ಕೆಯಾಗಿದ್ದಾರೆ. ಜನರಲಲ್ಲಿ 1 ಗೆದ್ದಿದ್ದಾರೆ. ಒಟ್ಟು ಶಾಸಕರ ಸಂಖ್ಯೆ 17 ಇರ್ತಕ್ಕಂಥದ್ದು. ಹಾಗಾಗಿ ಈ ಭಾಗದಲ್ಲಿ ನಾಯಕ ಸಮಾಜದ ಸಮಸ್ಯೆಗಳನ್ನು, ಧ್ವನಿಗಳನ್ನು ಆಲಿಸೋದಕ್ಕೆ ನಮ್ಮ ಸಮಾಜದ ಶಾಸಕರು ಒಬ್ಬರೇ ಇರ್ತಕ್ಕಂಥದ್ದು. 25 ವರ್ಷಗಳಿಂದಲೂ ಕೂಡ ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಬೇರೆ ಬೇರೆ ಸಮಾಜದವ್ರಿಗೆ ನೀವು ಸಚಿವ ಸ್ಥಾನವನ್ನು ಕೊಟ್ಟಿದ್ದೀರಿ, ನಾವು ಅದರ ಬಗ್ಗೆ ವಿರೋಧ ಮಾಡೋದಿಲ್ಲ, ಸ್ವಾಗತ ಮಾಡ್ತೀವಿ. ಆದರೆ ನಮ್ಮ ಸಮಾಜ ಶೈಕ್ಷಣಿಕವಾಗಿ ಸಂಘಟನೆ ಆಗಬೇಕು, ರಾಜಕೀಯವಾಗಿ ಅಧಿಕಾರ ಸಿಗಬೇಕು ಅಂತಂದರೆ ನಮಗೆ ಅಧಿಕಾರ ಬೇಕಲ್ವಾ. ಹಾಗಾಗಿ ನಮ್ಮ ಸಮಾಜದ ಧ್ವನಿಯಾಗಿದೆ ಇದು. ನಮ್ಮೊಬ್ಬರ ಧ್ವನಿಯಲ್ಲ, ಸಂಘದ ಧ್ವನಿಯಲ್ಲ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯದಲ್ಲಿರ್ತಕ್ಕಂಥ ನಾಯಕ ಸಮಾಜದವರ ಧ್ವನಿ ಇದು. ಆ ಧ್ವನಿಯನ್ನು ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ದಯಮಾಡಿ ಈ ಸಚಿವ ಸ್ಥಾನವನ್ನು ನೀವು ಕೊಳ್ಳೇಬೇಕು. ಯಾಕೆ ಅಂತಂದರೆ 2028ಕ್ಕೆ ಚುನಾವಣೆ ಬರ್ತದೆ. 2028ಕ್ಕೆ ಚುನಾವಣೆ ಬಂದಾಗ ನಮ್ಮ ಸಮಾಜದವ್ರಿಗೆ ನಾವು ಕಾಂಗ್ರೆಸ್ ಓಟ್ ಹಾಕಿ ಅಂತ ಕೇಳಕ್ಕೆ ಹೋದಾಗ ಸಚಿವ ಸ್ಥಾನನೇ ಕೊಳ್ಳಿಲ್ಲ ಅಂತಂದರೆ ನಾವು ಯಾವ ರೀತಿ ಮನವೊಲಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಅಧಿಕಾರನೇ ಕೊಡಲಿಲ್ಲ. ಅವರು 2ನೇ ಬಾರಿ ಕೊಟ್ಟು ಗೆದ್ದಿದ್ದಾರೆ. ಆಮೇಲೆ ಈ ಭಾಗದಲ್ಲಿ ನಾಯಕ ಸಮಾಜದವ್ರಿಗೆ ಕೊಡ್ತಾ ಇಲ್ಲ ಅಂತ ಈಗಲೇ ನಮಗೆ ಪ್ರಶ್ನೆ ಮಾಡ್ತಾರೆ. ಅವ್ರು ಮನವೊಲಿಸ್ಬೇಕಲ್ಲ. ಅವ್ರು ಮನವೊಲಿಸಿ, ಜೊತೆಗೆ ಅನಿಲ್ ಚಿಕ್ಕಮದೂರು ಕಾಂಗ್ರೆಸ್ ಪಕ್ಷದಲ್ಲಿ 2ನೇ ಬಾರಿ ಗೆದ್ದಾಗ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನು ಸೂಚನೆ ಕೊಡ್ತಾರೋ ಆ ಸೂಚನೆಯನ್ನು, ಶಿಸ್ತನ್ನು ಅಳವಡಿಸ್ಕೊಂಡು ಏನು ಪಕ್ಷವನ್ನು ಸಂಘಟಿಸುವಲ್ಲಿ, ಯುವಕರನ್ನು ಕಾಂಗ್ರೆಸ್ ತರುವಲ್ಲಿ ಬಹಳ ಮುಂಚೂಣಿಯಲ್ಲಿ ಯಶಸ್ವಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಸರಳ ಸಜ್ಜನತೆ ಗುಣಗಳು ಅವರಲ್ಲಿ ಇದೆ. ಮುಂದೊಂದು ದಿನ ನಮ್ಮ ಸಮಾಜ ಇಡೀ ಏನು ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು ಇದೆಯೋ ಅವರು ಕರೆಯನ್ನು ಕೊಡ್ತಾರೆ, ಆ ಕರೆಗೆ ಬೆಂಬಲಿಸುವಂಥ ಬಹುಪಾಲು 75% ಅವ್ರಿಗೆ ಧ್ವನಿಯಾಗಿ ನಿಲ್ತೀವಿ. ಹಾಗಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯವನ್ನು ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯಾರಿಟಿಗೆ ಮಹತ್ವ ಕೊಡ್ತಾರೆ. ಅನಿಲ್ ಚಿಕ್ಕಮದೂರು ಇನ್ನೂ ಯುವಕರು, ಅವ್ರಿಗೆ ಮುಂದಿನ ಸರಿ ಕೊಡ್ತೀವಿ ಅನ್ನೋ ಒಂದು ಮಾತು ಬಂದಾಗ ತಮ್ಮ ಹೊರಟ ಸೀನಿಯಾರಿಟಿಗೆ ನೀವು ಆದ್ಯತೆಯನ್ನು ಕೊಡಿ. ಸಂಘಟನೆ ಮಾಡಿ ಅವ್ರಿಗೆ ಗೇ ಎತ್ತಿಗೆ ಹುಲ್ಲಾಕ್ಬೇಕಲ್ಲ, ಹುಲ್ಲಾಕ್ಲೇಬೇಕಲ್ವ, ಅದನ್ನು ಹಂಗೆ ಬಿಟ್ಬಿಟ್ರೆ. ಹಾಗಾಗಿ ಇವರು ಕೂಡ ಸಂಘಟನೆ ಮಾಡ್ತಾಯಿದ್ದಾರೆ. ಆಮೇಲೆ ಇನ್ನೊಂದು ಸರ್, ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ನಾನೊಬ್ಬ ವಿದ್ಯಾವಂತ ಪದವೀಧರ. ಈ ಭಾಗದಲ್ಲಿ ಯಾರಿಗೂ ಇಲ್ಲ ನಾಯಕ ಸಮಾಜಗಳು. ಅದು ಧ್ವನಿ ಅಲ್ವಾ, ಕೊಡಲೇಬೇಕಲ್ವ. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಒಬ್ಬರೇ ಇರೋದ್ರಿಂದ ಇವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕಲ್ವ. ಹಾಗಾಗಿ ನಮಗೆ ಸಿದ್ದರಾಮಯ್ಯ ಸಾಹೇಬರಲ್ಲಿ, DK ಶಿವಕುಮಾರ್ ಸಾಹೇಬರಲ್ಲಿ ಭರವಸೆ ಇದೆ, ನಂಬಿಕೆ ಇದೆ. ನಮ್ಮ ಮನವಿಯನ್ನು ಸ್ವೀಕರಿಸ್ತಾರೆ ಅಂತ ನಮಗೆ ಭರವಸೆ ಇದೆ. ಯಾಕೆಂತಂದರೆ ಈ ಏನು ಮೈಸೂರು, ಚಾಮರಾಜನಗರ ಏನು ಈ ಕಾನ್ಸ್ಟಿಟ್ಯೂನ್ಸಿಗಳಿದೆಯೋ ಅಲ್ಲಿ ನಾಯಕ ಸಮಾಜದ ಮತದಾರರು ನಿರ್ಣಾಯಕರಾಗಿದ್ದಾರೆ, ಜೊತೆಗೆ ಬಹುಸಂಖ್ಯಾತರಿದ್ದಾರೆ. ಹಾಗಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕೆಲಸ ಮಾಡೋದಕ್ಕಾಗಿ ನಾವು ಕೊಡಿ ಅಂತ ಕೇಳ್ತೀವಿ, ಕೊಡಲೇಬೇಕು. ಇಲ್ಲಾಂದರೆ ನಮ್ಮ ಸಮಾಜದವರನ್ನು ಮನವೊಲಿಸೋಕ್ಕಾಗೋದಿಲ್ಲ. ನಾವು ಮುಂಬರುವಂತಹ ಚುನಾವಣೆಗಳಿಗೆ ಮನವೊಲಿಸೋಕ್ಕಾಗೋದಿಲ್ಲ. ಹಾಗೆ ನಮ್ಮ ಮನವಿಯನ್ನು ನಿಮ್ಮ ಮುಖಾಂತರ ಪುರಸ್ಕಾರ ಮಾಡ್ತಾರೆ ಕಾಂಗ್ರೆಸ್ ವರಿಷ್ಠರು ಅಂತ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ.